ಅಧಿವೇಶನ ನಡೆಯುವಾಗ ರಾಜ್ಯಪಾಲರು ಸರ್ಕಾರವನ್ನು ಸಮರ್ಥನೆ ಮಾಡ್ಕೊಂಡು ಹೇಳ್ತಾರೆ. ಅವಾಗ ಹೇಳಿದ್ರು ಅವರು, ನನ್ನ ಸರ್ಕಾರ ಅತ್ಯಂತ ಪರಿಶುದ್ಧವಾದಂಥ ಸರ್ಕಾರ, ನನ್ನ ಸರ್ಕಾರ ಪ್ರಜಾಸತ್ತಾತ್ಮಕವಾಗಿದೆ, ಸಂವಿಧಾನಾತ್ಮಕವಾಗಿದೆ ಮತ್ತು ದೇಶದಲ್ಲಿ ಸಂವಿಧಾನವನ್ನು ನನ್ನ ಸರ್ಕಾರ ಅದರ ಪ್ರಕಾರ ನಡೆಸ್ತಾ ಇದೆ. ಇಲ್ಲಿ ಭ್ರಷ್ಟ ವ್ಯವಸ್ಥೆಗೆ ಇಂತಿಷ್ಟು ಜಾಗ ಇಲ್ಲ ಅಂತ ಹೇಳಿದ್ರು. ಅದು ಹೇಳಿ 3 ತಿಂಗಳಾಗಿಲ್ಲ, ಆವಾಗಲೇ ಮುಖ್ಯಮಂತ್ರಿಗಳ ಮೇಲೆ ಇವರು ಪ್ರಾಸಿಕ್ಯೂಷನ್ನ ಅದಕ್ಕೆ ಅವಕಾಶ ಕೊಡ್ತಾರೆ. ಅಂದರೆ ಇಲ್ಲಿ ಈ ರಾಜ್ಯಪಾಲರು ಎಷ್ಟು ಅವರು ಅರ್ಹತೆ ಇದ್ದಾರೆ ಅನ್ನೋದನ್ನು ನಾವು ಪ್ರಶ್ನೆ ಮಾಡಬೇಕಾಗುತ್ತೆ. ಬಡವರ ಭೂಮಿಯನ್ನು, ರೈತರ ಭೂಮಿಯನ್ನು, ದರಖಾಸ್ತು ಭೂಮಿಗಳನ್ನು ವಂಚನೆ ಮಾಡಿ ತೆಗೆದುಕೊಂಡಿರುವಂಥ ಈ RSS ವಿರುದ್ಧ ಕ್ರಮ ತೆಗೆದುಕೊಳ್ಳೋದಕ್ಕೆ ನಿಮಗೆ ಧೈರ್ಯ ಇದೆ ಅಂತ ಹೇಳಿ ನಾವು ಕೇಳಬೇಕಾಗುತ್ತೆ. ದೇಶದ ಎಲ್ಲ ನೊಂದವರ, ಬೆಂದವರ, ದಮನಿತರ ಬಿಡುಗಡೆಯ ಬಹುದೊಡ್ಡ ಮಾನವೀಯ ಸಂಘಟನೆ ಈ ದೇಶದಲ್ಲಿದ್ದರೆ ಅದು ದಲಿತ ಸಂಘರ್ಷ ಸಮಿತಿ ಅನ್ನೋದನ್ನು ನಾವು ಮರೆಯಬಾರದು. ದಲಿತ ಸಂಘರ್ಷ ಸಮಿತಿ ಒಂದು ಜಾತಿ ಅಲ್ಲ, ಒಂದು ಧರ್ಮ ಅಲ್ಲ, ಒಂದು ಭಾಷೆ ಅಲ್ಲ. ದಲಿತ ಸಂಘರ್ಷ ಸಮಿತಿಗೆ ಗಡಿಗಳಿಲ್ಲ. ಎಲ್ಲಿ ಹಸಿದವರಿದ್ದಾರೆ ಅಲ್ಲಿ ದಲಿತ ಸಂಘರ್ಷ ಸಮಿತಿ ಇರುತ್ತೆ, ಎಲ್ಲಿ ದಮನಿತರಿದ್ದಾರೆ ಅಲ್ಲಿ ದಲಿತ ಸಂಘರ್ಷ ಸಮಿತಿ ಇರುತ್ತೆ. ಯಾವ ತಾಯಿ ಅನ್ಯಾಯಕ್ಕೆ ಒಳಗಾಗಿದ್ದಾಳೆ ಅಲ್ಲಿ ದಲಿತ ಸಂಘರ್ಷ ಸಮಿತಿಯ ಕಾರ್ಯಕರ್ತರು ಧ್ವನಿ ಎತ್ತುತ್ತಾರೆ. ಇದು ಇಡೀ ಇಂಡಿಯಾ ದೇಶದಲ್ಲೇ ದಲಿತ ಚಳವಳಿಯ ಬಹುದೊಡ್ಡ ಒಂದು ಮಾನವೀಯ ಸಂಘಟನೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಅಂಥ ಒಂದು ದಲಿತ ಚಳವಳಿ ಇವತ್ತು ಇಡೀ ಸಮಸ್ತ ಶೋಷಿತ ಸಮುದಾಯಗಳ ತಾಯಿಯ ಒಡಲು ಅದು. ಇಲ್ಲಿ ಕುರುಬರು, ಕುಂಬಾರರು, ಅಗಸರು, ಅಜಾಮರು ಎಲ್ಲ ಸಮುದಾಯಗಳ, ಶೋಷಿತ ಸಮುದಾಯಗಳ ಜನರು ದಲಿತ ಚಳವಳಿಯ ತಾಯಿಯ ಒಡಲಲ್ಲಿ ಇವತ್ತು ಇದ್ದಾರೆ. ಇಲ್ಲಿ ದಲಿತ ಸಂಘರ್ಷ ಸಮಿತಿ ಯಾವತ್ತೂ ಕೂಡ ಅದು ಜಾತಿಯನ್ನು ಹಿಡಿದು ಹೋರಾಟವನ್ನು ಮಾಡಲಿಲ್ಲ. ಕುಂಬಾರ ಶೇಷಗಿರಿಯಪ್ಪ ಯಾರು? ಕುಂಬಾರ. ಅವನ ಕೊಲೆ ಆಯಿತು, ಅವರ ಮಗಳ ಅತ್ಯಾಚಾರ ಆಯಿತು 1980 ಆ ಹೋರಾಟವನ್ನು ಕೈಗೆತ್ಕೊಂಡಿದ್ದು ದಲಿತ ಸಂಘರ್ಷ ಸಮಿತಿ. ಮಂಡಲ್ ವರದಿಯ ಪರವಾಗಿ, ಚಿನ್ನಪ್ಪ ರೆಡ್ಡಿಯ ವರದಿಯ ಪರವಾಗಿ ಹೋರಾಟ ಮಾಡಿದ್ದು ದಲಿತ ಸಂಘರ್ಷ ಸಮಿತಿ. ಯಾತಕ್ಕಾಗಿ ಹೋರಾಟ ಮಾಡಿತು? ಅವರು ಕೂಡ ಹಿಂದುಳಿದ ಜಾತಿಗಳಲ್ಲಿ ಆದರೂ ಕೂಡ ಆ ಸಮುದಾಯಗಳು ಕೂಡ ಈ ಬ್ರಾಹ್ಮಣ್ಯದ ಶೋಷಣೆಗೆ ಸಿಕ್ಕಿ ನಲಗಿರುವಂಥದ್ದು, ಬ್ರಾಹ್ಮಣ್ಯದ ಈ ವಂಚನೆಗೆ ಬಲಿಯಾದಂಥದ್ದು. ಆದರೆ ನಮ್ಮಲ್ಲಿ ಆ ವರ್ಣಾಶ್ರಮ ಧರ್ಮದ ಶ್ರೇಣೀಕರಣವನ್ನು ಇವತ್ತು ಈ ಬ್ರಾಹ್ಮಣ್ಯ ಮಾಡಿಟ್ಟಿದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ ಬಂಧುಗಳೇ. ಸೊ ನಾವೆಲ್ಲ ಈ ಬ್ರಾಹ್ಮಣ್ಯದ ವಂಚನೆಗೆ ಬಲಿಯಾಗಿರುವವರು. ಈ ಬಲಿಯಾದ ಜನರ ದೊಡ್ಡ ಆಶೆ ಅದು ದಲಿತ ಚಳವಳಿ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ದೇವನೂರು ಮಹಾದೇವ ಅವರಲ್ಲಿ ಹಾಗೆ ಸಂಬಂಧ ಅನ್ನೋದು ದೊಡ್ಡದು ಕಣ ಅಂತ ಹೇಳಿ ನೊಂದವರ, ಬೆಂದವರ ಆ ಸಂಬಂಧಗಳು ಇವತ್ತು ನಮ್ಮನ್ನಿಲ್ಲಿ ಕೂಡಿಸಿದೆ. ಹಿಂದೆ 1994 ಜುಲ್ಫಿಕರ್ ಹಾಶ್ಮಿ ಅವರು ಗೆದ್ದು ಬಂದರು ಬಹುಜನ್ ಸಮಾಜ್ ಪಕ್ಷದ ಹೆಸರಲ್ಲಿ ಬೀದರಲ್ಲಿ. ಹೆಂಗ್ ಬಂದರು ಅವರು? ಅದು ದಲಿತ ಸಂಘರ್ಷ ಸಮಿತಿಯ ಹೋರಾಟದಿಂದ ಗೆದ್ದಂತಹ ಒಂದು ಶಕ್ತಿ ಅದು. ಹೀಗಾಗಿ ಅಲ್ಪಸಂಖ್ಯಾತರ ಮೇಲೆ ಆಗುವ ದಬ್ಬಾಳಿಕೆ ಆಗಲಿ, ದೌರ್ಜನ್ಯ ಆಗಲಿ, ಧರ್ಮದ ಹೆಸರಿನಲ್ಲಿ ದೇಶವನ್ನು ವಿಭಜನೆ ಮಾಡುವಂಥ ಈ ದೇಶದ್ರೋಹಿಗಳ ವಿರುದ್ಧ ತೊಡೆ ತಟ್ಟಿ ನಿಂತಿರುವಂಥ ಏಕೈಕ ಸಂಘಟನೆ ಅದು ದಲಿತ ಸಂಘರ್ಷ ಸಮಿತಿ. ಇವತ್ತು RSSಗೆ ಏನಾದರೂ ಸರಿಯಾದ ಎದುರೇಟು ಕೊಡುವಂಥ ಶಕ್ತಿ ಇರೋದು ಅದು ದಲಿತ ಸಂಘರ್ಷ ಸಮಿತಿಗೆ ಮಾತ್ರ ಅನ್ನೋದನ್ನು ನಾವು ನೀವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಬಂಧುಗಳೇ, ಯಾವಾಗ ಈ ಶೋಷಿತ ಸಮುದಾಯಗಳಿಗೆ ಅಧಿಕಾರ ಸಿಕ್ಕುತ್ತೆ ಅಂತ ಹೇಳಿದ್ರೆ ಈ ದೇಶದ ಮೇಲುವರ್ಗಗಳಿಗೆ, ಮೇಲು ಜಾತಿಗಳ ಹೊಟ್ಟೆಯಲ್ಲಿ ಬೆಂಕಿ ಬಿದ್ದಂಗಾಗುತ್ತೆ. ಶೋಷಿತ ಸಮುದಾಯಗಳ ಅಧಿಕಾರವನ್ನು ಅನುಭವಿಸ್ತಾರೆ ಅಂದರೆ ಅವರಿಗೆ ಒಂದು ಕ್ಷಣ ನಿದ್ದೆ ಬರೋದಿಲ್ಲ. ಅವರು ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಬಂಗಾರಪ್ಪನವ್ರು ಎಷ್ಟು ದಿನ ಇದ್ದರು, ಮೊಯ್ಲ್ ಅವ್ರು ಎಷ್ಟು ದಿನ ಇದ್ದರು,
ಇವತ್ತು ಅದೇ ಗತಿ ಸಿದ್ದರಾಮಯ್ಯನವ್ರಿಗೆ ಮಾಡೋಕ್ಕೆ ಹೊರಟವ್ರೆ. ಆದರೆ ಅವ್ರು ಅರ್ಥ ಮಾಡ್ಕೊಳ್ಬೇಕು, ಸಿದ್ದರಾಮಯ್ಯನವ್ರನ್ನ ಅಲುಗಾಡಿಸೋದಕ್ಕೆ ನಿಮ್ಮಪ್ಪ ಜನ್ಮ ತಳಿ ಬಂದರೂ ಕೂಡ ಆಗೋದಿಲ್ಲ ಅನ್ನೋದನ್ನು ನಾವು ಹೇಳಬೇಕಾಗುತ್ತೆ ಬಂಧುಗಳು. ಹಾಗಾಗಿ ಇವತ್ತು ಜರ್ಮನಲ್ಲಿ ಗೋಬೆಲ್ಸ್ ಅನ್ನುವಂಥ ಒಬ್ಬ ಅವನ ಒಂದು ಗೋಬೆಲ್ಸನ ಥಿಯರಿ, ಅವನೇನು ಸುಳ್ಳುಗಳನ್ನು 1000 ಸಾರಿ ಹೇಳಿದ್ರೆ ಆ ಸುಳ್ಳು ಸತ್ಯ ಆಗುತ್ತೆ ಅನ್ನುವಂಥದ್ದನ್ನು ಈ ಗೋಬೆಲ್ಸ್ ಹೇಳಿದ್ದ. ಅದೇ ತಂತ್ರವನ್ನು ಇಲ್ಲಿನ RSS ಮತ್ತು BJP ಹಾಗೂ ಜಾತಿವಾದಿ ಈ ಜನತಾ ಪಕ್ಷಗಳಲ್ಲಿ ಮಾಡ್ತಾ ಇದ್ದಾವೆ ಅನ್ನೋದನ್ನು ಈ ಸಂದರ್ಭದಲ್ಲಿ ನಾವು ಅದನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಬಂಧುಗಳು. BJP ಶುದ್ಧವಾದ ಪಕ್ಷ ಅಂತೆ, ಬೇರೆ ಬೇರೆ ಪಕ್ಷಗಳಲ್ಲಿರೋರೆಲ್ಲ ಭ್ರಷ್ಟರಂತೆ. ಈ ಭ್ರಷ್ಟರೆಲ್ಲ BJPಗೆ ಹೋಗ್ಬಿಟ್ರೆ ಆ ವಾಷಿಂಗ್ ಮೆಷಿನಲ್ಲಿ ಇವರೆಲ್ಲ ಕ್ಲೀನ್ ಆಗಿಬಿಡ್ತಾರೆ. ಹಂಗಾದರೆ BJP ಏನು ವಾಷಿಂಗ್ ಮೆಷಿನ್? ಅದು ಭ್ರಷ್ಟಾಚಾರಿಗಳೆಲ್ಲ BJPಗೆ ಹೋದರೆ ಅಲ್ಲೆಲ್ಲ ಶುದ್ಧವಾಗಿಬಿಡ್ತಾರೆ. ಆದರೆ ಅವರು ಬೇರೆ ಕಡೆಗೆ ಬಂದರೆ ಅವರೆಲ್ಲ ಭ್ರಷ್ಟರಾಗ್ಬಿಡುತ್ತಾರೆ. ಮೊನ್ನೆ 3 ತಿಂಗಳ ಹಿಂದೆ ಅನಿಸುತ್ತೆ, ಸನ್ಮಾನ್ಯ ರಾಜ್ಯಪಾಲರು ಅಧಿವೇಶನ ನಡೆಯುವಾಗ ರಾಜ್ಯಪಾಲರು ಸರ್ಕಾರವನ್ನು ಸಮರ್ಥನೆ ಮಾಡ್ಕೊಂಡು ಹೇಳ್ತಾರೆ. ನಿಮಗೆಲ್ಲ ಗೊತ್ತಿದೆ, ಯಾವುದೇ ಸರ್ಕಾರ ಆಗಲಿ ಅದನ್ನು ರಾಜ್ಯಪಾಲರು ಸಮರ್ಥನೆ ಮಾಡ್ಕೊಳ್ತಾರೆ. ಆವಾಗ ಹೇಳಿದ್ರು ಅವರು, ನನ್ನ ಸರ್ಕಾರ ಅತ್ಯಂತ ಪರಿಶುದ್ಧವಾದಂಥ ಸರ್ಕಾರ, ನನ್ನ ಸರ್ಕಾರ ಪ್ರಜಾಸತ್ತಾತ್ಮಕವಾಗಿದೆ, ಸಂವಿಧಾನಾತ್ಮಕವಾಗಿದೆ ಮತ್ತು ದೇಶದಲ್ಲಿ ಸಂವಿಧಾನವನ್ನು ನನ್ನ ಸರ್ಕಾರ ಅದರ ಪ್ರಕಾರ ನಡೆಸ್ತಾ ಇದೆ. ಇಲ್ಲಿ ಭ್ರಷ್ಟ ವ್ಯವಸ್ಥೆಗೆ ಇಂತಿಷ್ಟು ಜಾಗ ಇಲ್ಲ ಅಂತ ಹೇಳಿದ್ರು. ಅದು ಹೇಳಿ 3 ತಿಂಗಳಾಗಿಲ್ಲ, ಆವಾಗಲೇ ಮುಖ್ಯಮಂತ್ರಿಗಳ ಮೇಲೆ ಇವರು ಪ್ರಾಸಿಕ್ಯೂಷನ್ನ ಅದಕ್ಕೆ ಅವಕಾಶ ಕೊಡ್ತಾರೆ. ಅಂದರೆ ಇಲ್ಲಿ ಈ ರಾಜ್ಯಪಾಲರು ಎಷ್ಟು ಅವರು ಅರ್ಹತೆ ಇದ್ದಾರೆ ಅನ್ನೋದನ್ನು ನಾವು ಪ್ರಶ್ನೆ ಮಾಡಬೇಕಾಗತ್ತೆ. ಮೊನ್ನೆ ನೀವು ಈ ಸರ್ಕಾರವನ್ನು ಹೊಗಳಿದ್ರಿ, 3 ತಿಂಗಳಾದಮೇಲೆ ಮತ್ತೆ ಅದೇ ಸರ್ಕಾರದ ವಿರುದ್ಧ ನೀವು ಕ್ರಮ ಜರುಗಿಸ್ತೀರಿ ಅಂದರೆ ಇಲ್ಲಿ ಭ್ರಷ್ಟರು ಯಾರು ಅನ್ನೋದನ್ನು ನಾವು ಅವ್ರನ್ನ ಕೇಳಬೇಕಾಗುತ್ತೆ ಬಂಧುಗಳು. ಹಾಗಾಗಿ ಒಂದು ವೇಳೆ ಈ ರಾಜ್ಯಪಾಲರಿಗೆ ನಿಜವಾದ ತಾಕತ್ತಿದ್ರೆ ನಾವೊಂದು ಪ್ರಶ್ನೆಯನ್ನು ಮಾಡಬೇಕು. ನಿಮ್ಗೇನಾದರೂ ಧೈರ್ಯ ಇದ್ದರೆ ಕಳೆದ ಸರ್ಕಾರದಲ್ಲಿ RSS ಲೂಟಿ ಮಾಡಿರುವಂಥ ಭೂಮಿಯನ್ನು ತಗೊಳ್ಳೋದಕ್ಕೆ ಧೈರ್ಯ ಇದೆ ನಿಮಗೆ ಅಂತ ನಾವು ಕೇಳಬೇಕಾಗುತ್ತೆ. ನಾವು RSS ಲೂಟಿ ಮಾಡಿರುವಂಥ ಭೂಮಿಯನ್ನು, ಬಡವರ ಭೂಮಿಯನ್ನು, ರೈತರ ಭೂಮಿಯನ್ನು, ದರಖಾಸ್ತು ಭೂಮಿಗಳನ್ನು ವಂಚನೆ ಮಾಡಿ ತೆಗೆದುಕೊಂಡಿರುವಂಥ ಈ RSS ವಿರುದ್ಧ ಕ್ರಮ ತೆಗೆದುಕೊಳ್ಳೋದಕ್ಕೆ ನಿಮಗೆ ಧೈರ್ಯ ಇದೆ ಅಂತ ಹೇಳಿ ನಾವು ಕೇಳಬೇಕಾಗುತ್ತೆ. ಆ ಧೈರ್ಯವನ್ನು ಅವರು ತೋರಿಸ್ಬೇಕು. ಮತ್ತೆ ನೀವು ನೋಡ್ಬೋದು, ಕಳೆದ ಚುನಾವಣೆಯಲ್ಲಿ ಮುಖಾಮುಖಿಯಾಗಿದ್ದಂಥವ್ರು ಇವರಿಬ್ಬರು, ಇದೇ BJP, ಇದೇ RSS. ಆದರೆ ಒಂದೇ ಒಂದು ಕಾರಣಕ್ಕಾಗಿ ಅವ್ರಿಗೆ ಗೊತ್ತಿತ್ತು, ನಾವು ಯಾವುದೇ ಕಾರಣಕ್ಕೂ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರೋಕ್ಕಾಗೋದಿಲ್ಲ ಸಿದ್ದರಾಮಯ್ಯನವ್ರು ಇರೋವರೆಗೂ, ದಲಿತ ಚಳವಳಿ ಇರೋವರೆಗೂ ಅಂತ ಹೇಳಿ ಅವ್ರಿಗೆ ಗೊತ್ತಾಯ್ತು. ಹಾಗಾಗಿ ಅನ್ನ ಅಳಿಸಿತ್ತು, ನಾಯಿ ಹಸ್ದಿತ್ತು. ಇಲ್ಲಿ ಈ ಜಾತಿವಾದಿ ಜನತಾದಳದ ನಾಯಿ ಹಸಿದ್ಕೊಂಡು ಆ ಒಂದು ಕೋಮುವಾದಿ BJP ಜೊತೆ ಅನ್ನ ತಿನ್ನಕ್ಕೆ ಹೋಗಿದೆ. ಈ ಮಾನಗೆಟ್ಟವ್ರ ಬಗ್ಗೆ ನೀವು ಮಾತಾಡಬೇಕಾ? ಇವರು ಮಾನಗೆಟ್ಟವರು, ಇವರು ಗೌರವದ ಬಗ್ಗೆ, ಘನತೆಯ ಬಗ್ಗೆ ಮಾತನಾಡ್ತಾ ಇದ್ದಾರೆ ಅನ್ನುವಂಥದ್ದು. ಸೊ ಆ ಹಿನ್ನೆಲೆಯಲ್ಲಿ ನಮ್ಮ ಈ ಒಂದು ಕರಪತ್ರದಲ್ಲಿ ಒಳ್ಳೆ ಅಂಶಗಳನ್ನು ಪ್ರಕಟಿಸಿದ್ದಾರೆ. ಯಾಕಂದರೆ ಮೊನ್ನೆ ನಮ್ಮ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾದಂಥ ನಾಗರತ್ನ ಅವರು ಒಂದು ವಿಚಾರವನ್ನು ಹೇಳಿದ್ದಾರೆ. ಈ ರಾಜ್ಯಪಾಲರು ಮಾಡೋ ಕೆಲಸ ಬಿಟ್ಟು ಮಾಡಬಾರದು ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ. ಇನ್ನು ಇದಕ್ಕಿನ್ನ ಕ್ಯಾಕರಿಸಿ ಉಗಿಯೋದಕ್ಕೆ ಬೇರೆ ಮಾತುಗಳಿಲ್ಲ ಅನಿಸುತ್ತೆ. ರಾಜ್ಯಪಾಲರು ಅದನ್ನು ನೋಡಬೇಕು, ಯಾವ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳು ಹೇಳಿರುವಂಥ ಮಾತುಗಳನ್ನು. ಸೊ ಆ ಹಿನ್ನೆಲೆಯಲ್ಲಿ ಉರುಳಿಲ್ಲದ ಒಂದು ಪ್ರಕರಣವನ್ನು ಇವತ್ತು ಎತ್ಕೊಳ್ಳುವ ಮೂಲಕ ಅವರನ್ನು ಸಾಮಾಜಿಕವಾಗಿ ಸಮುದಾಯದಲ್ಲಿ ಅವರನ್ನು ಕಪ್ಪು ಚುಕ್ಕೆ ಬಿತ್ತುವ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಅದಕ್ಕೆ ಅವಕಾಶ ನಾವು ಕೊಡಬಾರ್ದು ಅಂತ ಹೇಳ್ತಾ, ಸಿದ್ದರಾಮಯ್ಯನವರು ತಂದಿರುವಂಥ ಅನೇಕ ಯೋಜನೆಗಳ ಬಗ್ಗೆ ಈಗಾಗಲೇ ನಮ್ಮ ಹಿರಿಯರಾದ ಇಂದುಧರ್ ಸರ್ ಮಾತಾಡಿದ್ದಾರೆ. ಹಾಗಾಗಿ ನಾವು ಕೇಳಬೇಕಾಗಿದ್ದು, ಮೋದಿ ಸರ್ಕಾರ ಏನು ಮಾಡಿದೆ ಅಂತ. ನಮ್ಮ ಮಕ್ಕಳಿಗೆ ಕೊಡ್ತಾ ಇದ್ದಂಥ ಸ್ಕಾಲರ್ಶಿಪ್ಪನ್ನ ನೀನು ನಿಲ್ಲಿಸಿದೆ, ಸ್ಕಾಲರ್ಶಿಪ್ಪನ್ನ ನಿಲ್ಲಿಸಿದೀಯಾ ನೀನು. ಮೀಸಲಾತಿಯನ್ನು EWS ಅವರಿಗೆ 10% ಕೊಟ್ಟಿದೀಯಾ ನೀನು. ನಿಮ್ಮಪ್ಪನ ಮನೆ ಗಂಟ ಅದು? ಯಾರ ಮನೆ ಗಂಟ ಅದು?
ಇದನ್ನು ನಾವು ಪ್ರಶ್ನೆ ಮಾಡಬೇಕಾಗತ್ತೆ. ಉನ್ನತ ಹುದ್ದೆಗಳಿಗೆ ಹೋಗ್ತಾ ಇದ್ದಂಥ ನಮ್ಮ ಜನರನ್ನು ವಂಚನೆ ಮಾಡಿ ಲ್ಯಾಟ್ರಲ್ ಎಂಟ್ರಿಯಲ್ಲಿ ಬ್ರಾಹ್ಮಣರ ಇತರ ಜಾತಿಗಳನ್ನು ನೀನು ನಿನ್ನ PM ಆಫೀಸ್ಗೆ ಮಾಡ್ತಾ ಇದೆಯಾ. ಮೊನ್ನೆ ಅನೇಕ ಪಕ್ಷಗಳು ಅದರ ವಿರುದ್ಧ ಮಾತಾಡಿದ್ದಕ್ಕೆ ವಾಪಸ್ ತಗೊಂಡಿದ್ದಾರೆ. ಇವರು ಸಿದ್ದರಾಮಯ್ಯನವರು ಏನು SCPಯನ್ನು ಜಾರಿ ಮಾಡಿದ್ದಾರೆ, ತಾಕತ್ತಿದ್ರೆ BJP ಅವರು ಮೋದಿಗೆ ಹೇಳಬೇಕು, ನೀನು ಕೂಡ SCPಯನ್ನು ರಾಷ್ಟ್ರ ಮಟ್ಟದಲ್ಲಿ ಜಾರಿ ಮಾಡು ಅಂತ ಹೇಳಿ. ಯಾಕೆ ಮಾಡೋಕ್ಕಾಗೋದಿಲ್ಲ? ಇದನ್ನು ನಾವು ಕೇಳಬೇಕಾಗುತ್ತೆ. ಹಾಗಾಗಿ ಇವತ್ತು ದಲಿತ ಚಳವಳಿ ಹೋರಾಟ ಅದು ಒಂದು ಸಾತ್ವಿಕ ಹೋರಾಟ ಮತ್ತು ಈ ದೇಶದ ನೊಂದವರ ಹೋರಾಟ. ಈ ಹೋರಾಟವನ್ನು ಬೆಂಬಲಿಸಿ ಬಂದಿರುವಂಥ ಎಲ್ಲ ನನ್ನ ತಾಯಂದಿರಿಗೆ, ಒಡನಾಡಿಗಳಿಗೆ ವಂದಿಸ್ತಾ, ಇವತ್ತು ನಾವೆಲ್ಲರೂ ಕೂಡ ಒಂದು ನಾಯಕತ್ವವನ್ನು ಉಳಿಸ್ಕೊಳ್ಳೋದಕ್ಕೆ, ಸಮುದಾಯವನ್ನು ಉಳಿಸ್ಕೊಳ್ಳೋದಕ್ಕೆ, ಲಿಂಗಾಯತರು ಎಷ್ಟು ಬಾರಿ ಮುಖ್ಯಮಂತ್ರಿಗಳಾಗಿದ್ದರು, ಒಕ್ಕಲಿಗರು ಎಷ್ಟು ಬಾರಿ ಮುಖ್ಯಮಂತ್ರಿಗಳಾಗಿದ್ದರು, ಬ್ರಾಹ್ಮಣರು ಎಷ್ಟು 2-3 ಬಾರಿ ಮುಖ್ಯಮಂತ್ರಿಗಳಾಗಿದ್ದಾರೆ. ಆದರೆ ಹಿಂದುಳಿದ ಜಾತಿಗಳು ಮುಖ್ಯಮಂತ್ರಿಗಳಾದರೆ ಇವರಿಗೆ ಎಲ್ಲಿಲ್ಲದ ಸಂಕಟ ಶುರು ಆಗುತ್ತೆ. ದಲಿತರು ಮುಖ್ಯಮಂತ್ರಿಗಳಾಗಬೇಕು, ಅದಕ್ಕೆ ಅವಕಾಶ ಬರಬೇಕು. ಆ ಸಂದರ್ಭದಲ್ಲಿ ನಾವು ಕೂಡ ನಮ್ಮ ನಾಯಕತ್ವವನ್ನು ನಾವು ಉಳಿಸ್ಕೊಳ್ಬೇಕಾಗುತ್ತೆ. ಆ ಹಿನ್ನೆಲೆಯಲ್ಲಿ ಈ ಒಂದು ಪ್ರತಿಭಟನಾ ಸಭೆ ಇದು ಚಾರಿತ್ರಿಕವಾದಂಥದ್ದಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕಾಗಿ ತಮಗೆಲ್ಲ ವಂದಿಸಿ ನನ್ನ ಮಾತುಗಳಿಗೆ ವಿರಾಮ ಆಡ್ತೇನೆ. ಜೈ ಭೀಮ್, ಜೈ ಭಾರತ್. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.